ಬೆಳಗಾವಿಯಲ್ಲಿ ನಡೆಯುತ್ತಿರುವ ಸದನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿರೋಧ ಪಕ್ಷದವರು ಕೇಳಿದಂತಹ ಪ್ರಶ್ನೆಗೆ ಖಡಕ್ ಉತ್ತರ ನೀಡಿದ ಸಿಎಂ ಸಿದ್ದರಾಮಯ್ಯ, ರಾಜ್ಯದಲ್ಲಿ 1,24,543 ಫಲಾನುಭವಿಗಳಿರ್ತಕ್ಕಂಥದ್ದು. 1,24,00,000 ಕೊಡ್ತೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವರು 58,92,354 58,92,354 ಉತ್ತರ ಕರ್ನಾಟಕ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಖರ್ಚು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ 52,416 ಕೋಟಿ. ಉತ್ತರ ಕರ್ನಾಟಕ ಒಂದಕ್ಕೆ 24,638 ಕೋಟಿ ಮಾಡಿದ್ದೀವಿ. ಗೃಹ ಜ್ಯೋತಿ 1,65,24,547 ಫಲಾನುಭವಿಗಳು. ಉತ್ತರ ಕರ್ನಾಟಕದ ಫಲಾನುಭವಿಗಳು ಎಷ್ಟಪ್ಪ ಅಂತಂದರೆ 56,70,211. ಆಮೇಲೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತಂದರೆ 20,439 ಕೋಟಿ ರಾಜ್ಯದಲ್ಲಿ. ಉತ್ತರ ಕರ್ನಾಟಕದಲ್ಲಿ 6,308 ಕೋಟಿ. ಇದು ಅಕ್ಟೋಬರ್ ಅಂತ್ಯದ ಅಧ್ಯಕ್ಷರೇ 20,000 ಕೋಟಿಯಲ್ಲಿ ಬರೀ 6,000 ಕೋಟಿ ಶಿವಲಿಂಗ ಅವ್ರೆ, ಯಾಕೆ ಅವ್ರಿಗೆ ಉತ್ತರ ನೀವು ಕೊಡ್ತೀರಿ? ಲಕ್ಷ್ಮಿ ಯಾಕೆ ಸಂಜೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡ್ತೀರಿ ಉತ್ತರ ಹೇಳಕ್ಕೆ? ನೀವು ಕೂತ್ಕೊಳ್ಳಿ. ಅನ್ನಭಾಗ್ಯ ಶಿವಲಿಂಗ ಅವ್ರೆ 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು. ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ. ಹೆಚ್ಚಿನ ಲೈವ್ ಅಪ್ಡೇಟ್ಸ್ಗಾಗಿ ಶಕ್ತಿ ಯೋಜನೆಯಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 6,17,00,000 ಟ್ರಿಪ್ಗಳು. ಉತ್ತರ ಕರ್ನಾಟಕದಲ್ಲಿ 2,32,00,000 ಕೋಟಿಗಳು. ದುಡ್ಡು ಖರ್ಚಾಗಿರೋದು 15,887 ಕೋಟಿ. ಉತ್ತರ ಕರ್ನಾಟಕದಲ್ಲಿ 7,027 ಕೋಟಿ. ಶಕ್ತಿ ಯೋಜನೆ, ಯುವ ನಿಧಿ 2,84,802 ರಾಜ್ಯದಲ್ಲಿ, 1,73,772 ಉತ್ತರ ಕರ್ನಾಟಕದಲ್ಲಿ. ಹಣ ಖರ್ಚಾಗಿರ್ತಕ್ಕಂಥದ್ದು 757 ಕೋಟಿ. ಉತ್ತರ ಕರ್ನಾಟಕದಲ್ಲಿ 456 ಕೋಟಿ. ಸೊ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು 10,006 ಕೋಟಿ. 10,006 ಕೋಟಿ ಅಲ್ಲ, 1,06,006 ಕೋಟಿ. 1,06,006 ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ 46,277 ಕೋಟಿ ಖರ್ಚು ಮಾಡಿದ್ದೀವಿ. ಟೋಟಲ್ ಖರ್ಚು ಮಾಡಿರ್ತಕ್ಕಂಥದ್ದು 1,06,00,000 ಅಲ್ಲ, 1,06,000 ಕೋಟಿ. 6,076 ಕೋಟಿ, 46,277 ಕೋಟಿ ಉತ್ತರ ಕರ್ನಾಟಕದಲ್ಲಿ. ಸೊ ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದ್ದೀವಿ ಅಂತಂದರೆ, ಸುಮಾರು 43.63% ಉತ್ತರ ಕರ್ನಾಟಕದಲ್ಲಿ ಖರ್ಚು ಮಾಡಿದ್ದೀವಿ. ಜನಸಂಖ್ಯೆ ಇರ್ತಕ್ಕಂಥದ್ದು 42%. ಇಲ್ಲಿ ನಾವು ಹಣ ಖರ್ಚು ಮಾಡಿರ್ತಕ್ಕಂಥದ್ದು 43.63 ಹಣ ಖರ್ಚು ಮಾಡಿದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಗ್ಯಾರಂಟಿ ಯೋಜನೆಗಳನ್ನು ಖರ್ಚು ಮಾಡಿದ್ದೀವಿ. ಅದು ಎಲ್ಲ ಇಡೀ ರಾಜ್ಯದಲ್ಲಿ ಖರ್ಚು ಮಾಡಿದ್ದೀವಿ, ಉತ್ತರ ಕರ್ನಾಟಕದಲ್ಲೂ ಕೂಡ ಖರ್ಚು ಮಾಡಿದ್ದೀವಿ.
ಉದ್ದೇಶ ಏನಪ್ಪ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಅದು ತುಂಬಿದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಸಬಲರಾದರೆ, ಸಾಮಾಜಿಕವಾಗಿ ಸಬಲರಾದರೆ ಜಾತಿ ವ್ಯವಸ್ಥೆ ತಾನಾಗೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಚಟುವಟಿಕೆಗಳಿಲ್ಲದೇನೆ ಜಾತಿ ವ್ಯವಸ್ಥೆ ಹೋಗಿಲ್ಲ. ಅದರಿಂದ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತಂದರೆ, ಸಂವಿಧಾನದ ಉದ್ದೇಶಗಳು ಜಾರಿಯಾಗಬೇಕು ಅಂತಂದರೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಸ್ಕೀಮ್ ವಾರ್ತಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.